ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ಗಾಯ್ಸ್, ಇವತ್ತಿನ ದಿನದಲ್ಲಿ ಒಂದು ವ್ಲಾಗ್ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಇದು ಮಾರ್ನಿಂಗಲ್ಲಿ ಸಂಡೇ ನಾವು ಚರ್ಚ್ಗೆ ಹೋದಾಗ ಮಕ್ಕಳು ಯಾವ ಥರ ಆಟ ಆಡ್ತಿದ್ರು ನಮ್ಮ ಪಾಪು ಜೊತೆ ಅಂತ ಕ್ಯಾಪ್ಚರ್ ಮಾಡಿಟ್ಟಿದ್ದೆ, ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಮಂಗಳೂರು ಬನ್ಸ್ ಮಾಡ್ಕೊಂಡಿದ್ದೆ. ಇದನ್ನು ಮೈದಾ ಹಿಟ್ಟಲ್ಲಿ ಮಾಡಿದ್ದೀನಿ ಈ ಸಲ. ಏನಕ್ಕೆ ಅಂದರೆ ಇದರಲ್ಲಿ ಮಾಡೋದ್ರಿಂದ ತುಂಬ ಫ್ಲಫಿ ಹಾಗೂ ಸಾಫ್ಟಾಗಿ ಬರುತ್ತೆ. ನೀವು ನೋಡ್ಬೋದು ಎಷ್ಟು ಮೆತ್ತಗೆ ಬಂದಿದೆ ಅಂತ ಹೇಳಿಬಿಟ್ಟು. ಇದಕ್ಕೆ ನಾನು ಚಿಕ್ಕ ಬಾಳೆಹಣ್ಣು ಹಾಕಿ ಮಿಕ್ಸಿ ಹಾಕಿ ಮಾಡಿದ್ದೀನಿ. ಈ ರೆಸಿಪಿನ ಮಂಗಳೂರು ಬನ್ಸ್ ರೆಸಿಪಿನ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಅಂತ ಅನಿಸುತ್ತೆ ನಿಮಗೆ. ಸೊ ಒಂದ್ಸಲ ಟ್ರೈ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾಯಿದ್ದೀನಿ. ಇದಕ್ಕೆ ನಾನು ಆಲೂ ಮತ್ತು ಮಟರ್ ಕುರ್ಮಾ ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು, ಸಖತ್ತಾಗಿತ್ತು ಕೂಡ, ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಸೊ ಪಾಪುಗೋಸ್ಕರ ಪಾಪುಗೂ ಬನ್ಸ್ ತಿಂತಾಳೆ, ಪಾಪುಗೋಸ್ಕರ ನಾನು ಆಫ್ಟರ್ನೂನ್ಗೆ ಸ್ವಲ್ಪ ಪ್ಯಾನ್ ಕೇಕ್ ಥರ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಸ್ವಲ್ಪ ಬಾಳೆಹಣ್ಣು, ಹಾಗೆ ಸ್ವಲ್ಪ ಉಪ್ಪು ಹಾಕಿ, ನಿಮಗೆ ಬೇಕಂದರೆ ಬೆಲ್ಲ ಪೌಡ್ರು ಕೂಡ ಹಾಕ್ಬೋದು, ಹಾಕಿ ನಾನು ಈ ಥರ ಮಾಡಿದ್ದೀನಿ ಪಾಪುಗೋಸ್ಕರ ಅಂತ ಹೇಳಿ. ಅವಳು ಅಂದರೆ ಸ್ಪೆಸಿಫಿಕ್, ಅವಳು ಇದೇ ಫುಡ್ ಬೇಕು ಆ ಥರ ತಿಂತಾಳೆ. ಎಲ್ಲ ನಾವು ನಾರ್ಮಲಾಗಿ ತಿನ್ನೋ ಫುಡ್ಡು ಬೇಕು ಅಂದರೆ ತಿನ್ನಲ್ಲ. ಹಾಗೆ ಜ್ಯೂಸಸ್ ಕೂಡ ಅಷ್ಟೇ, ಅವಳು ಫೇವ್ರೇಟ್ ಆಗಿರೋ ಜ್ಯೂಸಸ್ ಅಷ್ಟೇ ತೊಗೋತಾಳೆ, ಅವಳು ಕುಡಿತಾಳೆ, ಎಂಜಾಯ್ ಮಾಡ್ತಾಳೆ. ಸೊ ನಾವು ಆ ಥರನೇ ಪ್ರಿಫರ್ ಮಾಡಿ ಅವಳಿಗೆ ತಿನ್ನೋಕೆ ಕೊಡ್ತೀವಿ. ಏನಕ್ಕಂದರೆ ಅವಳು ತಿನ್ನೋದೇ ತುಂಬ ಕಡಿಮೆ, ತುಂಬ ಫೋರ್ಸ್ ಮಾಡಿ ತಿನ್ನಿಸ್ಬೇಕು ಅವಳಿಗೆ, ಆ ಕಡೆ ತೋರಿಸಿ ಈ ಕಡೆ ತೋರಿಸಿ. ಸೊ ಹಾಗಾಗಿ ಅವ್ಳಿಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡಿ ತಿನ್ನಿಸ್ತಾ ಇರ್ತೀನಿ ನಾನು. ಸೊ ಇಲ್ಲಿ ನಾನು ಆಫ್ಟರ್ನೂನ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಎಲ್ಲ ಕೆಲಸಗಳು ಮುಗ್ದಾದಮೇಲೆ ನಾನು ಆಫ್ಟರ್ನೂನ್ಗೆ ಸ್ವಲ್ಪ ಬೀಜಗಳು ಹಾಕೋಣ, ಕೆಂಪು ರಾಜಗಿರ ಸೊಪ್ಪುದು ಬೀಜಗಳು ಹಾಕೋಣ ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನಿಲ್ಲಿ ಮಣ್ಣಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೀಜಗಳನ್ನ. ಏನಕ್ಕಂದರೆ ಆ ಬೀಜಗಳು ಚಿಕ್ಕದ ಸೈಜ್ ಇರೋದ್ರಿಂದ ಕೈಯಲ್ಲಿ ಹಾಕಿದರೆ ಒಂದೇ ಕಡೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮಣ್ಣಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದೇನಾಗುತ್ತೆ, ಆ ಮಣ್ಣು ಜೊತೆ ಬೆರೆತು ಸ್ವಲ್ಪ ಬಿಡಿ ಬಿಡಿಯಾಗಿ ಬೇರೆ ಬೇರೆ ಕಡೆ ಬೀಳೋ ಥರ, ಅಂದರೆ ಸ್ವಲ್ಪ ದೂರ ದೂರ ಬೀಜಗಳು ಬೀಳುತ್ತೆ ಅಂತ ಒಂದು ಕಾರಣಕ್ಕೆ ನಾವು ಮಣ್ಣಲ್ಲಿ ಮಿಕ್ಸ್ ಮಾಡಿ ಈ ಥರ ಸೆಕ್ಷನ್ ವೈಸ್ ಮಾಡಿಕೊಂಡು ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ನಾನು ಈ ಥರ ಸೊಪ್ಪು ಯಾವ ಥರ ಬೆಳೆಸಬೇಕು ಅಂತಲೂ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಇದು ತುಂಬಾ ಸುಲಭ, ಈ ಥರ ಬೀಜಗಳನ್ನ ತೊಗೊಂಡು ನಿಮ್ಮ ಗಾರ್ಡನಲ್ಲಿ ಬೆಳೆಸ್ಕೋಬೋದು. ಇಲ್ಲ ನಿಮಗೆ ಗಾರ್ಡನ್ ಕೆಳಗಡೆ ಮಣ್ಣಿಲ್ಲ, ಬೆಳೆಸೋಕ್ಕಾಗಲ್ಲ ಅಂತಂದರೂ ಗ್ರೋ ಬ್ಯಾಗಲ್ಲಿ ಸ್ವಲ್ಪ ನೀವು ಕಂಪೋಸ್ಟ್ ಆಗಲಿ, ಕಿಚನ್ ವೇಸ್ಟ್ ಆಗಲಿ ಏನಾದರೂ ಪ್ರಿಪೇರ್ ಮಾಡಿಕೊಂಡು ನೀವು ಈ ಥರ ಸ್ವಲ್ಪನೇ ಗ್ರೋ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪಾಗಲಿ, ಮೆಂತ್ಯ ಸೊಪ್ಪಾಗಲಿ, ರಾಜಗಿರ ಸೊಪ್ಪಾಗಲಿ, ಪಾಲಕ್ ಸೊಪ್ಪಾಗಲಿ, ಈ ಥರ ನಿಮಗೆ ಸ್ವಲ್ಪ ಈಸಿ ಆಗೋ ಥರ ಬೆಳ್ಕೋಬೋದು ಅಂತಲೇ ಹೇಳ್ತಾ ಇದ್ದೀನಿ. ಬೀಜ ಹಾಕಬೇಕಾದ್ರೆ ಪುಂಡೆಪಲ್ಲೆ ಸೊಪ್ಪು ತೊಗೊಂಬಂದಿದ್ದೀನಿ, ಅಂದರೆ ಗೋಂಗೂರ ಅಂತ ಹೇಳ್ತಾರೆ ತೆಲುಗು ಅಲ್ಲಿ. ಆ ಸೊಪ್ಪಿನ ಬೀಜಗಳನ್ನು ತೊಗೊಂಬಂದಿದ್ದೀನಿ. ಇದು ನಮಗೆ ನಾರ್ಮಲಾಗಿ ಸಿಗೋಲ್ಲ, ಆನ್ಲೈನ್ ಆರ್ಡ್ರ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಎಲ್ಲಾದರೂ ಬೇರೆ ಕಡೆ ಸಿಟೀಲಿ ಶಾಪ್ಸಲ್ಲಿ ಹೋಗಿ ಕೇಳಬೇಕಾಗುತ್ತೆ. ಅದನ್ನು ಅಂದರೆ ದುಡ್ಡು ಕೊಟ್ಟೇ ತೊಗೋಬೇಕು. ನಮಗೇನು ಬೀಜ ನಾರ್ಮಲಾಗಿ ಸಿಗುತ್ತೆ, ಯಾರಿಂದಾದರೂ ತೊಗೋತೀವಿ ಅಂತ ಏನಿಲ್ಲ, ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಇವಾಗ. ಸೊ ಹಾಗಾಗಿ ನಾನು ಸ್ವಲ್ಪ ಒಂದು ಜಾಸ್ತಿ ಏನಿರಲ್ಲ, ಒಂದು ಪ್ಯಾಕೆಟ್ 10 ರೂಪೀಸ್ ಆ ಥರ ಇರುತ್ತೆ. ನಿಮಗೆ ಸಪ್ರೇಟಾಗಿ ಬೇಕು, ಅದೇ ಕ್ವಾಂಟಿಟಿಲಿ ಒಂದೇ ಬೀಜ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಅದೂ ಸಿಗುತ್ತೆ, ಅವೈಲಬಲ್ ಇರುತ್ತೆ. ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಸಿಗುತ್ತೆ ಆಲ್ಮೋಸ್ಟು. ಬಟ್ ನಾನು ಒಂದೇ ಸಲ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ, ಅಂದರೆ ಅದು ಡಿಫ್ರೆಂಟ್ ವೆರೈಟೀಸ್ ಆಫ್ ಬೀಜಗಳು ಬಂದಿತ್ತು. ಅಷ್ಟು ಬೀಜಗಳು, ಅಷ್ಟು ಗಿಡಗಳನ್ನ ನಾನು ಬೆಳೆಸೋಷ್ಟು, ಅಂದರೆ ಅದು ಸೀಸನ್ ವೈಸು ಬೆಳೆಸ್ಬೇಕಾಗುತ್ತೆ. ಎಲ್ಲದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆಯೇ ಮಣ್ಣು ಬೇಕು, ಫರ್ಟಿಲೈಸರ್ ಬೇಕು, ಹಾಗೆ ಅದರಲ್ಲಿ ಯಾವ ಥರ ಸ್ಯಾಂಡ್ ಬೇಕು ಅನ್ನೋದು ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ನನ್ನ ಗಾರ್ಡನಲ್ಲಿ ಅವೈಲಬಲ್ ಇರೋದು ಸೊಪ್ಪು ಬೆಳೆಸೋಷ್ಟು. ಆದರೆ ಈ ಥರ ನಾನು ಯಾವ ಥರ ನಾರ್ಮಲಾಗಿ ನಾವು ಯೂಸ್ ಮಾಡ್ತೀವಲ್ಲ ಸೊಪ್ಪುಗಳು, ಆ ಸೊಪ್ಪುಗಳು ಬೆಳೆಸೋಷ್ಟು ಇದೆ. ನನಗೆ ಸ್ಯಾಂಡ್ ಬೇಕಾಗುತ್ತೆ, ಒಂದೊಂದಕ್ಕೆ ಸ್ಯಾಂಡ್ ಬೇಕಾಗುತ್ತೆ, ಒಂದೊಂದು ಸಲ ಗಾರ್ಡನ್ ಸಾಯಿಲ್ ಬೇಕಾಗುತ್ತೆ. ಈ ಥರ ಡಿಫ್ರೆಂಟ್ ಸ್ಯಾಂಡ್ ಕಂಪೋಸಿಷನ್ ಎಲ್ಲ ನೋಡಿಕೊಂಡು ಎಲ್ಲ ಬೀಜಗಳು ಆಗಲಿ, ತರಕಾರಿ ಸೊಪ್ಪುಗಳು ಆಗಲಿ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಜಾಸ್ತಿ ವೆಜಿಟೇಬಲ್ಸ್ ಏನು ನಾನು ಜಾಸ್ತಿ ಗ್ರೋ ಮಾಡಲ್ಲ, ಓನ್ಲಿ ಸೊಪ್ಪುಗಳನ್ನ ನಾನು, ಅಂದರೆ ಸ್ವಲ್ಪ ಗಿಡಗಳಿದ್ದಾವೆ, ಬಾಳೆ ಗಿಡ ಇದೆ, ಹಾಗಾಗಿ ಸೊ ನನಗೆ ಇಷ್ಟು ಸಾಕು. ಮೇನ್ ಜಾಸ್ತಿ ಏನು ವೆಜಿಟೇಬಲ್ಸ್ ಗ್ರೋ ಮಾಡೋಷ್ಟು ನನಗೆ ಸ್ಪೇಸು ಇಲ್ಲ, ಮಾಡೋಷ್ಟು ಟೈಮ್ ಇಲ್ಲ, ಹಾಗೆ ಆ ಥರ ಸ್ಯಾಂಡ್ ಕೂಡ ಅವೈಲಬಲ್ ಇಲ್ಲ ನನಗೆ. ಸೊ ಹಾಗಾಗಿ ಎಷ್ಟು ನನಗೆ ಬೆಳೆಸೋಕ್ಕಾಗುತ್ತೆ ಸೊಪ್ಪುಗಳನ್ನ ಅಷ್ಟನ್ನು ಮಾತ್ರ ಬೆಳೆಸ್ಕೊತಾ ಇದ್ದೀನಿ. ಉಳ್ಕಿದ ವೆಜಿಟೇಬಲ್ಸ್ ಎಲ್ಲ ನಾವು ಮಾರ್ಕೆಟಿಂದನೇ ತೊಗೊಂಬಂದು ಯೂಸ್ ಮಾಡ್ಕೋತೀವಿ. ಸೊ ಬನ್ನಿ ಯಾವ ಥರ ಮಾಡ್ತೀನಿ.
ಗೊಂಗುರ ಸೊಪ್ಪು ಬೀಜಗಳು ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ, ಹಾಗೆ ಶೇರ್ ಮಾಡ್ತೀನಿ. ಹಾಗೆ ನಾನಿಲ್ಲಿ ಕಬಾಬ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು 1/2 ಕಿಲೋ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ, ಚಿಕನ್ ಮಸಾಲ ಪೌಡರ್, ಲೆಮನ್, ಸಾಲ್ಟ್, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ಬೇಕಂದರೆ ವಿನೇಗರ್ ಕೂಡ ನೀವು ಆ್ಯಡ್ ಮಾಡ್ಬೋದು. ಯಾವುದು ಮಸಾಲೆಗಳು ಅವೈಲೇಬಲ್ ಇದೆ ನಿಮ್ಮ ಮನೆಯಲ್ಲಿ ಆ ಮಸಾಲೆಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ನೀವು ಒಂದು 10 ಮಿನಿಟ್ಸ್ ಆದರೂ ಬಿಟ್ಟರು ಸಾಕು. ಸ್ವಲ್ಪ ಚೆನ್ನಾಗಿ ಎಲ್ಲನೂ ಮಸಾಲೆಗಳನ್ನ ಹೀರ್ಕೊಂಡು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಾಗೆ ಸಾಫ್ಟಾಗಿ ತಿನ್ನೋಕ್ಕೂ ಚೆನ್ನಾಗಿ ಕ್ರಂಚಿಯಾಗಿ ಅಂತ ಅನಿಸ್ತದೆ. ಸೊ ಹಾಗಾಗಿ ಸ್ವಲ್ಪ ನೀವು ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಯಾವುದೇ ಕಬಾಬ್ ಮಾಡೋದಾಗಲಿ ಇಲ್ಲ ಪಕೋಡ ಮಾಡೋದಾಗಲಿ ಈ ಥರ. ಇಲ್ಲಿ ಕಬಾಬ್ ಪೌಡರ್ ಬೇರೆ ಇರುತ್ತೆ, ಕಬಾಬ್ ಮಸಾಲನೂ ಬೇರೆ ಇರುತ್ತೆ. ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ. ಕಬಾಬ್ ಮಸಾಲ ಅಂದರೆ ಅದು ಕಬಾಬ್ ಪೌಡ್ರ್ ಥರ ಕೋಟಿಂಗ್ ಆಗಲ್ಲ ಕೂಡ, ಚೆನ್ನಾಗಿ ಬರಲ್ಲ. ಸೊ ನೀವು ಕಬಾಬ್ ಪೌಡ್ರು ಅಂತಲೇ ಬೇರೆ ಬರುತ್ತೆ, ಅದನ್ನು ತೊಗೊಂಬಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ, ಕ್ರಂಚಿಯಾಗಿ ಅಂತಲೇ. ಫೈನಲ್ ಆಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ನೀವು ಎಂಜಾಯ್ ಮಾಡಿ. ಗಾಯ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ಥರ ಇತ್ತು, ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿತ್ತು, ಹಾಗೆ ಏನೇನೆಲ್ಲ ನಾವು ಮಾಡಿದ್ವಿ, ಏನೆಲ್ಲ ಕುಕ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.